ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಬಿಸ್ನೆಸ್ ಸಿಸ್ಟಮ್ ಪೇಪರ್ 2 ಇಂಗ್ಲಿಷ್ ಮೀಡಿಯಂದಲ್ಲಿ ಇದರ ಆನ್ಸರ್ಗಳನ್ನು ಕ್ವಿಕ್ ಆಗಿ ನೋಡೋಣ. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್? ಫಸ್ಟ್ ಆನ್ಸರ್, ಪ್ರಾಫಿಟ್. ಸೆಕೆಂಡ್, ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್? ಸೆಕೆಂಡ್ ಆನ್ಸರ್, ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್. Third ನೋಡಿ, dash is deciding in advance what to do and how to do. Third, planning. C. Fourth, which of the following structure specifies the relationship between people, work and resource? Fourth, organizational structure. Toothpaste is an example for dash product. Toothpaste, non-durable product. In a fill in the blanks by choosing the correct answer given in the bracket. Sixth ನೋಡಿ, ಸಿಕ್ಸ್ತ್ ಏನಿದೆ? ಸಿಕ್ಸ್ತ್, ಹೆನ್ರಿ F.W. Taylor. F.W. Taylor, sixth, is called the father of scientific management. Seventh ನೋಡಿ, seventh ಏನು? Budget. Budget is a statement of expected result expressed in numerical terms. Eighth, dash is an incentive offered over and above the wages salary to the employees. ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ಬೋನಸ್ ಅಂತ ಕರಿತೀವಿ. Ninth, dash investment decision is also called a capital budgeting decision. ಅದ್ಯಾವುದು? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. 10th, ಡ್ಯಾಶ್ ಇಸ್ ದ ಪ್ರಾಡಕ್ಟ್ಸ್ ಇನ್ ಇಮಿಡಿಯೇಟ್ ಕಂಟೈನರ್. ಯಾವುದು? ಪ್ರೈಮರಿ ಪ್ಯಾಕೇಜ್. ಇನ್ನು ಮ್ಯಾಚ್ ದ ಫಾಲೋವಿಂಗ್ ನೋಡಿ, ಕಾಂಪೋಸಿಷನ್ ಆಫ್ ಫ್ಯಾಮಿಲಿ, ಸೋಷಿಯಲ್ ಎನ್ವಿರಾನ್ಮೆಂಟ್. ಅಥಾರಿಟಿ ಅನ್ನೋದು ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ಜಾಬ್ ರೊಟೇಷನ್ ಅನ್ನೋದು ಜಾಬ್ ಟ್ರೈನಿಂಗ್. ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್, ಕಾಸ್ಟ್ಲಿ ಅಫೇರ್. ಪಬ್ಲಿಸಿಟಿ ಅನ್ನೋದು ರೋಲ್ ಆಫ್ ಪಬ್ಲಿಕ್ ರಿಲೇಷನ್. ಇನ್ನು ನೋಡಿ, ಇವೆಲ್ಲ ತೆಳಗಿನ ವಾಟ್ ಈಸ್ ಎಫಿಷಿಯನ್ಸಿ, ನೇಮ್ ಎನಿ ಒನ್ ಇಂಪಾರ್ಟೆಂಟ್ ಟೆಸ್ಟ್ ಯೂಸ್ಡ್ ಫಾರ್ ಸೆಲೆಕ್ಷನ್ ಆಫ್ ಎಂಪ್ಲಾಯೀಸ್, ಇವೆಲ್ಲ ಆನ್ಸರ್ಗಳನ್ನು ಈ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ಚೆನ್ನಾಗುತ್ತೆ. ಇವೆಲ್ಲ ಆನ್ಸರ್ಗಳನ್ನು ನಾನು ತೋರಿಸ್ತೀನಿ, ಅವನ್ನೆಲ್ಲ ನೋಡ್ತಾ ಹೋಗಿ, ಯಾಕಂದರೆ ಈ ಸಮಯ ಬಹಳ ಕಡಿಮೆ ಇದೆ. ನೋಡಿ, ಕಂಪ್ಲೀಟ್ ಆನ್ಸರ್ಗಳನ್ನು ಇಲ್ಲಿ ನೀವು ನೋಡಬಹುದು. ಇದು ಫಸ್ಟ್, ಇದರದ್ದು ಆನ್ಸರು. ಸೆಕೆಂಡ್, ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ನೋಡಿ. ನಂತರ ಇಲ್ಲಿ ಫೋರ್ತ್ನಲ್ಲಿ 1 ಮಾರ್ಕ್, 1 ವರ್ಡ್ ಆರ್ 1 ಸೆಂಟೆನ್ಸ್ನಲ್ಲಿ ಕೇಳಿದಂಥ ಪ್ರಶ್ನೆಗಳ ಉತ್ತರಗಳು. 12th, 13th, 14th, 15th, 16th ಆನ್ಸರ್ಗಳು ನೋಡ್ತಾ ಹೋಗಿ. 17th, ನೀವು ಮಿನಿಮಮ್ ಒಂದು 360 ಪಿಕ್ಸೆಲಲ್ಲಿ ಇಟ್ಕೊಂಡ್ರೆ ಕ್ಲಿಯರಾಗಿ ಕಾಣುತ್ತೆ. ಇದು ಎಲ್ಲ ನೋಡ್ತಾ ಹೋಗಿ. ನೋಡಿ, 4th ಇದರಲ್ಲಿ ಆನ್ಸರ್ಗಳಿವೆಲ್ಲ. ಮಿನಿಮಮ್ 360 ಪಿಕ್ಸೆಲ್ ಇಟ್ಕೊಳ್ಳಿ. ಇನ್ನು 18th, 19th, 20th, 21st, 22nd, 23rd, 24th ಕ್ವಶನ್ ಏನಿದೆ ಅಂತ ನೀವು ನೋಡಬೇಕು. 25th, 26th ಆನ್ಸರ್. ಇನ್ನು ಪಾರ್ಟ್ ಸಿ ಅಲ್ಲಿ 27th, ಫೇಯೋಲ್ಸ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್. 28th, ಡಯಾಗ್ರಾಮ್ ಶೋವಿಂಗ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. 29th, 30, 31st, 32nd, 33, 34th, 35th, 36th ಆನ್ಸರ್ ನೋಡಿ. 37th, 38th,
39th 40 41 ನೋಡಿ ಲಾಸ್ಟ್ ಆನ್ಸರ್ ನೋಡಿ. ಇದು ನಿಮ್ಮ ಬಿಸ್ನೆಸ್ ಸ್ಟಡೀಸ್ನ ಸೆಕೆಂಡ್ ಪೇಪರ್ ನೋಡಿದ್ವು. ಇದೇ ರೀತಿ ಥರ್ಡ್ ಪೇಪರ್ನು ನೋಡೋಣ.